ಸೀಸನ್ 11 ಸ್ಪರ್ಧಿ ಚೈತ್ರಾ ಕುಂದಾಪುರಗೆ ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ಸೀಸನ್ 11 ಸ್ಪರ್ಧಿ ಚೈತ್ರಾ ಕುಂದಾಪುರಗೆ ಸಂಕಷ್ಟ ಎದುರಾಗಿದೆ. ಉದ್ಯಮಿಗೆ ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ ವಂಚನೆಯನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ರಿಜಿಸ್ಟರ್ ಆಗಿರುವಂತದ್ದು. ಡಿಸೆಂಬರ್ 3ನೇ ತಾರೀಕಿಗೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ಚೈತ್ರಾ ಕುಂದಾಪುರ ಹೇಳಿಕೆ ನೀಡಿದ್ದಾರೆ. ಅಂದ್ರೆ ನಿನ್ನೆ ಟ್ರಯಲ್ ವೇಳೆ ಕೋರ್ಟ್ಗೆ ಚೈತ್ರಾ ಕುಂದಾಪುರ ಗೈರಾಗಿದ್ದಾರೆ. ಅವರು ಅಟೆಂಡ್ ಆಗಿಲ್ಲ. ಬಿಗ್ ಬಾಸ್ ನಲ್ಲಿ ಇರುವ ಹಿನ್ನೆಲೆ ಚೈತ್ರಾ ಕುಂದಾಪುರ ಗೈರಾಗಿರುವಂತದ್ದು. ಈ ಹಿಂದೆ ಏನು ಬಿಜೆಪಿ ಪಕ್ಷಕ್ಕೆ ನಿಮಗೆ ಟಿಕೆಟ್ ಕೊಡಿಸ್ತೀನಿ ಅಂತ ನಂಬಿಸಿ ವಂಚನೆ ಮಾಡಿರುವ ಕೇಸ್ನಲ್ಲಿ ಚೈತ್ರಾ ಕುಂದಾಪುರ ಅವರ ಹೆಸರು ಭಾರಿ ಚಾಲ್ತಿಯಲ್ಲಿತ್ತು. ಇದೀಗ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ಪರ್ಧಿಯಾಗಿ ಏನು ಆಟ ಆಡ್ತಾ ಇದ್ದಾರೆ. ನಿನ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಇತ್ತು. ಅವರು ಗೈರಾಗಿದ್ರು. ಚೈತ್ರಾ ಕುಂದಾಪುರ್ ಟೀಮ್ ವಿರುದ್ಧ ಸಿಸಿಬಿ ಚಾರ್ಜ್ ಶೀಟ್ ಅನ್ನ ದಾಖಲಿಸಿದೆ. ನಿನ್ನೆ 1ನೇ ACMM ಕೋರ್ಟ್ನಲ್ಲಿ ಟ್ರಯಲ್ ಕೇಸ್ ಕೂಡ ನಡೆದಿದೆ. ಮುಂದಿನ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಚೈತ್ರಾ ಕುಂದಾಪುರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೋರ್ಟ್ಗೆ ಚೈತ್ರಾ ಕುಂದಾಪುರ ಪರವಾಗಿ ಅವರ ವಕೀಲರು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಚೈತ್ರಾ ಕುಂದಾಪುರ ಟೀಮ್ ಏನಿತ್ತು ಇವರು ವಿರುದ್ಧವಾಗಿ ಏನು ಉದ್ಯಮಿಗೆ ಬಿಜೆಪಿ ಟಿಕೆಟ್ ಕೊಡಿಸ್ತೀನಿ ಅಂತ ನಂಬಿಸಿ ವಂಚನೆಯನ್ನ ಮಾಡಿದ್ರು. ಈ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ 1ನೇ ACMM ಕೋರ್ಟ್ನಲ್ಲಿ ಒಂದು ಟ್ರಯಲ್ ನಡೆಯುತ್ತೆ. ಕೇಸ್ ಟ್ರಯಲ್. ಇಲ್ಲಿಗೆ ಸ್ಪರ್ಧಿಯಾಗಿರುವಂತಹ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿರುವಂತಹ ಚೈತ್ರಾ ಅವರು ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣವನ್ನ ಕೊಟ್ಟು ಮುಂದಿನ ವಿಚಾರಣೆಗೆ ಚೈತ್ರಾ ಅವರು ಹಾಜರಾಗ್ತಾರೆ ಅಂತ ಅವರ ಪರವಾದ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. Ashwavega English News. Coming soon. Your channel, your voice, your trust.